पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते। ओम शांति शांति शांति। जीवन मुक्त महात्मರಲ್ಲಿ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ಥಿಯಾಸಫಿ ಸಂಸ್ಥೆಯನ್ನು ಹುಟ್ಟುಹಾಕಿ ಅದರ ಅಭಿವೃದ್ಧಿಗೆ ಶ್ರಮಿಸಿರ್ತಕ್ಕಂಥ ಎಲ್ಲ ಹಿರಿಯ ಸಹೋದರರನ್ನ ಮನದಲ್ಲಿ ಸ್ಮರಿಸುತ್ತಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ರಾಜ್ಯದ ವಿವಿಧ ಭಾಗಗಳಿಂದ ಆಗಮಿಸಿರ್ತಕ್ಕಂಥ ಥಿಯಾಸಾಫಿಕಲ್ ಸೊಸೈಟಿಯ ಸದಸ್ಯ ಬಂಧು ಭಗಿನಿಯರು ಹಾಗೂ ಮುಖ್ಯವಾಗಿ ಈ ಒಂದು 61ನೇ ವರ್ಷದ ವಜ್ರ ಮಹೋತ್ಸವದ ಕಾರ್ಯಕ್ರಮದ ನಿರ್ದೇಶಕರಾಗಿ ಈಗ ಕಾರ್ಯವನ್ನು ನಿರ್ವಹಿಸುತ್ತಿರ್ತಕ್ಕಂಥ ಬಸವರಾಜ್ ರೆಡ್ಡಿ ಸರ್ ಅವರೇ ಹಾಗೂ ಈ ಕಡೆಯುಡಿ ಮತ್ತು ತಾಲೂಕು ಬ್ರಹ್ಮಜ್ಞಾನ ಒಕ್ಕೂಟ ಚಳ್ಳಕೆರೆ ಹಾಗೆ ಸುತ್ತಮುತ್ತಲಿನ ಕ್ಯಾದಿಗುಂಟೆ ಅನೇಕ ಲಾಡ್ಜ್ಗಳ ಪದಾಧಿಕಾರಿಗಳೇ, ತಮ್ಮೆಲ್ಲರಿಗೂ ಕೂಡ ನನ್ನ ಹೃತ್ಪೂರ್ವಕವಾದಂಥ ವಂದನೆಗಳು. ನಾನು ವಿಠಲ್ ಕೃಷ್ಣ ಸನ್ಮೂರಿ ಅಂತ ವೃತ್ತಿಯಿಂದ ಶಿಕ್ಷಕನಾಗಿ ಉನ್ನತಿ ಹೊಂದಿ ಶಿಕ್ಷಣಾಧಿಕಾರಿಯಾಗಿ ಕಾರ್ಯನಿರ್ವಹಿಸಿ ಈಗ ವಿಶ್ರಾಂತ ಜೀವನವನ್ನು ಸಾಗಿಸ್ತಾ ಇದ್ದೇನೆ. 2000ನೇ ಇಸ್ವಿಯಲ್ಲಿ ನನಗೆ ಈ ಒಂದು ಬ್ರಹ್ಮ ವಿದ್ಯಾ ಸಮಾಜದಲ್ಲಿ ಸದಸ್ಯನಾಗುವಂಥ ಸುಯೋಗ ಅದು ನಮ್ಮ ಗುರುಗಳಾಗಿರ್ತಕ್ಕಂಥ ತ್ಯಾಗರಾಜ್ ಶೆಟ್ಟರ್ ಅವರಿಂದ ಅದು ಒದಗಿ ಬಂತು. ಅಲ್ಲಿಂದ ಇಲ್ಲಿಯವರೆಗೆ ನಾನು ಈ ಸಂಸ್ಥೆಯ ಸಂಪರ್ಕದಲ್ಲಿದ್ದೀನಿ. ಆದರೆ ನಾನು ಕರ್ತವ್ಯದಲ್ಲಿದ್ದಾಗ ನನಗೆ ಹೆಚ್ಚು ಈ ಸಂಸ್ಥೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳಲಿಕ್ಕೆ ಆಗ್ತಿರಲಿಲ್ಲ. ಈಗ ನಾನು ನಿವೃತ್ತಿ ಆದ ನಂತರ ನನಗೆ ಈ ಒಂದು ಸದವಕಾಶ ಸಿಕ್ಕಿದೆ ಅಂತ ಹೇಳ್ಬೋದು. ಆಧ್ಯಾತ್ಮಿಕ ದೃಷ್ಟಿಯಲ್ಲಿ ನಾವು ಇನ್ನೂ ಅಂಬೆಗಾಲಿಕ್ಕುವಂತ ಒಂದು ಮಗು ಇದ್ದಾನೆ. ಯಾಕಂದ್ರೆ ಇದು ಜ್ಞಾನ ಅನ್ನೋದೊಂದು ದೊಡ್ಡ ಸಾಗರ ಇದ್ದಂಗೆ. ಅಲ್ಲಿ ಇರ್ತಕ್ಕಂಥ ಜ್ಞಾನವನ್ನ ಸ್ವಲ್ಪ ನಾವು ಪಡಿತಾ ಮುಂದೆ ಸಾಕ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ನನಗೆ ಈ ವಜ್ರ ಮಹೋತ್ಸವದ ಕಾರ್ಯಕ್ರಮದಲ್ಲಿ ಸನ್ಮಾನರಾಗಿರ್ತಕ್ಕಂಥ ಹಿರಿಯ ಸಹೋದರರಾಗಿರ್ತಕ್ಕಂಥ ಡಾಕ್ಟರ್ ಆರ್ ವಿ ಬಸವರಾಜ್ ಸಾಹೇಬರು ನನಗೆ ಫೋನ್ ಮಾಡಿ ನೀವು ಕೂಡ ಒಂದು ಉಪನ್ಯಾಸವನ್ನು ನೀಡಬೇಕು ಅಂತ ನನಗೆ ಕೇಳಿದಾಗ ನನಗೆ ಮೊದಲು ಸ್ವಲ್ಪ ಸಂಕೋಚ ಆಯಿತು. ಯಾಕಂದ್ರೆ ನಮಗೆ ಬೇರೆ ಬೇರೆ ಉಪನ್ಯಾಸಗಳನ್ನು ಕೊಟ್ಟು ನಮಗೆಲ್ಲ ಅಭ್ಯಾಸ. ಆದರೆ ಈ ಥಿಯಾಸಫಿ ಒಂದು ಸಾಹಿತ್ಯದ ಈ ಒಂದು ಅಧ್ಯಯನ ಮಾಡಿ ಉಪನ್ಯಾಸ ಕೊಡೋದು ನನಗೆ ಇದು ಮೊದಲನೇ ಅನುಭವ ಇದು. ಸೊ ಇಂಥ ಒಂದು ಅವಕಾಶವನ್ನು ಕೊಟ್ಟಂತ ಬಸವರಾಜ್ ಸಾಹೇಬರಿಗೆ ತಮ್ಮೆಲ್ಲರಿಗೆ ಮತ್ತೊಂದು ನಾನು ನಮಸ್ಕರಿಸ್ತಾ ನನ್ನ 2 ಏನು ತೊದಲು ನುಡಿಗಳು ಅಂತ ಹೇಳ್ಬೋದು. ಯಾಕಂದ್ರೆ ಗುರುಗಳ ಕೃಪೆಯಿಂದ ನಾನು ತಮ್ಮ ಎದುರಿಗೆ ನಿಂತಿದ್ದೇನೆ ವಿನಃ ನನಗೇನು ಈ ಥಿಯಾಸಫಿಯಲ್ಲಿ ಅಂಥ ಆಳವಾದ ಜ್ಞಾನ ಇನ್ನೂ ಪಡಿಬೇಕಾಗಿದೆ. ಆ ನಿಟ್ಟಿನಲ್ಲಿ ದಯವಿಟ್ಟು ಏನಾದರೂ ತಪ್ಪು ತಡೆಗಳಾದರೆ, ಹೇಳುವಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆದರೆ ಸಹೃದಯರು ಕ್ಷಮಿಸ್ತಾರೆ ಅಂತೇಳಿ ನಾನೆಲ್ಲ ಅಪೇಕ್ಷೆಯನ್ನು ಮಾಡಿಕೊಳ್ತೇನೆ. ನಾನು ಏನು ಮಹಾರಾಷ್ಟ್ರದ ಗಡಿಯಲ್ಲಿರ್ತಕ್ಕಂಥ ಒಂದು ಹಳ್ಳಿಯಲ್ಲಿ ಅಲ್ಲಿ ಹುಟ್ಟಿ ಬೆಳೆದು ಆ ಹುಕ್ಕೇರಿ ಲಾಡ್ಜ್ನ ಸದಸ್ಯನಾಗಿ ನನ್ನ ಶ್ರೀಮತಿಯವರು ಕೂಡ ಸದಸ್ಯರಾಗಿದ್ದಾರೆ. ಹಾಗೆಯೇ ES ಮೆಂಬರ್ ಕೂಡ ನಾವು. ಆ ನಿಟ್ಟಿನಲ್ಲಿ ಥಿಯಾಸಫಿಯಲ್ಲಿ ಸೇರಿದ ನಂತರ ನಮಗೆ ನಮ್ಮ ಜೀವನದಲ್ಲಿ ಬಹಳಷ್ಟು ಬದಲಾವಣೆಗಳು ಆಗಿದ್ದವು. ನಾವು ಬರೀ ಲೌಕಿಕವಾದಂಥ ಸುಖದ ಕಡೆಗೇನೆ ಹೆಚ್ಚು
ಆಕರ್ಷಿತರಾಗಿದ್ವಿ. ಆ ಕಡೆ ನಮ್ಗೆ ಹೆಚ್ಚು ಒಲವು ಇತ್ತು. ಯಾವಾಗ ನಮಗೆ ಆ ಒಂದು ದಿವ್ಯ ಜ್ಞಾನದ ಸಂಪರ್ಕ ಬಂತು, ಅವಾಗ ನಮಗೆಲ್ಲ ಯಾವುದು ನಿಜವಾದ ಸತ್ಯ ಅನ್ನೋದರ ಅರಿವು ಆಗಲಿಕ್ಕೆ ಪ್ರಾರಂಭ ಆಯಿತು. ಅಂದಿನಿಂದ ನಾವು ಬೇರೆ ಬೇರೆ ಎಲ್ಲ ಥಿಯಾಸಫಿಯ ಗ್ರಂಥಗಳನ್ನ ಅಧ್ಯಯನ ಮಾಡಲಿಕ್ಕೆ ಶುರು ಮಾಡಿದ್ವಿ. ಅವಾಗ ನಮಗೆ ನಿಧಾನವಾಗಿ ನಮ್ಮ ಏನು ಒಂದು ಅಜ್ಞಾನದ ಪರದೆ ಅದು ಸರಿತಾ ಹೊರಟು ಜ್ಞಾನ ಸ್ವಲ್ಪ ಸ್ವಲ್ಪ ನಮಗೆ ಬರಲಿಕ್ಕೆ ಪ್ರಾರಂಭ ಆಯಿತು. ಇನ್ನು ಈ ಒಂದು ಉಪನ್ಯಾಸದ ವಿಷಯವನ್ನು ಕುರಿತು ಹೇಳ್ಬೇಕಂದ್ರೆ, ನಮ್ಮ ಅಂತಾರಾಷ್ಟ್ರೀಯ ಏನು ಅಧ್ಯಕ್ಷರಾಗಿದ್ರಲ್ಲ, 3ನೇ ಅಧ್ಯಕ್ಷರು, ಅವರು ಹಿರಿಯ ಸಹೋದರಾಗಿರ್ತಕ್ಕಂಥ ಜಾರ್ಜ್ ಸಿಡ್ನಿ ಅರುಂಡೇಲ್ ರವರು. ಅವರು ಒಂದು ಗ್ರಂಥವನ್ನ ಅವರು ಕೊನೆ ಗ್ರಂಥ ಅಂತ ಹೇಳ್ಬೋದು, ಯು ಅನ್ನತಕ್ಕಂಥ ಒಂದು ಗ್ರಂಥವನ್ನು ಅವರು ಬರೆದ್ರು. ಅದರಲ್ಲಿ ಅವರು ಏನನ್ನು ಹೇಳಲಿಕ್ಕೆ ಹೋಗ್ತಾರಂದ್ರೆ, ನಿನ್ನನ್ನು ನೀನು ತಿಳಿಯೋದು ಹೇಗೆ, ನಿನ್ನನ್ನು ನೀನು ತಿಳಿಯೋದು ಹೇಗೆ. ಇದನ್ನ ಸನ್ಮಾನ್ಯ ಆರ್.ವಿ. ವಸ್ತ್ರದ್ ಸಾಹೇಬರು ಅವರು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ಅವರಿಗೆ ಪ್ರೇರಣೆ ಆದವರು ನಮ್ಮ ಪ್ರೊಫೆಸರ್ ಸಿಂಧೆ ಸಾಹೇಬರು. ಅವರು ಇವು ಅನ್ನತಕ್ಕಂಥ ಗ್ರಂಥವನ್ನು ಅವ್ರಿಗೆ ಪರಿಚಯಿಸಿ, ಅವರು ಇದನ್ನ ನೀವು ಕನ್ನಡಕ್ಕೆ ತರ್ಜುಮೆಗೊಳಿಸ್ರಿ ಅಂತ ಹೇಳಿ ಅವರಿಗೆ ಅದನ್ನ ಅಧ್ಯಯನ ಮಾಡಿಸಿ, ಅವರಿಂದ ಅದನ್ನ ನಮಗೆಲ್ಲ ಕೊಡಿಸಿದ್ದಾರೆ. ಅದು ಈ ಗ್ರಂಥ ಒಂದು ಚಿಕ್ಕ ಗ್ರಂಥವಾದರೂ ಕೂಡ ನಮಗೆ ಥಿಯಾಸಫಿಯ ಸಂಕ್ಷಿಪ್ತ ಮತ್ತು ಸ್ಥೂಲ ಸಾರಾಂಶವನ್ನೇ ಅದು ನಮಗೆಲ್ಲ ನೀಡುತ್ತದೆ. ಜೆ.ಎಸ್. ಅರುಂಡೇಲ್ ಅವರು ಹೇಳುವಂತೆ, ಥಿಯಾಸಫಿ ಇದು ನನಗೆ ಥಿಯಾಸಫಿಯಿಂದ ನಾನು ಏನೇನ ತಿಳ್ಕೊಂಡಿದ್ದೀನಲ್ಲ ಅದರ ಸಾರಾಂಶವೇ ಈ ನೀನು ಅನ್ನತಕ್ಕಂಥ ಗ್ರಂಥ ಅಂತ ಹೇಳ್ತಾರೆ. ಇದನ್ನ ನಾನು ಈ ಥಿಯಾಸಫಿ ಜ್ಞಾನವನ್ನು ಪಡೆಯತಕ್ಕಂಥ ಜ್ಞಾನ ಇದ್ರ ಕಡೆ ಹಸಿವಿರ್ತಕ್ಕಂಥ ಏನು ಜನ ಇದ್ದಾರೆ, ಯುವಕರಿದ್ದಾರೆ, ಅವ್ರ ಕಡೆಗೆ ಅವರಿಗೆ ತಲುಪಿಸೋದೇ ನನ್ನ ಈ ಗ್ರಂಥದ ಉದ್ದೇಶ ಅಂತ ಹೇಳ್ತಾರೆ. ಆ ನಿಟ್ಟಿನಲ್ಲಿ ನಾವು ಇಲ್ಲಿ ನೀನು ಅಂತಂದ್ರೆ ಅದನ್ನು ಓದತಕ್ಕಂಥ ನಾನು ಅಂತ ತಿಳ್ಕೊಬೇಕು. ನೀನು ಅನ್ನೋದು ಅದನ್ನ ಆ ಗ್ರಂಥವನ್ನು ಯಾರ್ಯಾರು ಓದ್ಕೊಂತ ಹೋಗ್ತೀವಲ್ಲ ಅವರೇ. ಯು ಮೀನ್ಸ್ ಹಿಯರ್ ಮೈ ಸೆಲ್ಫ್ ಅಂತ ನಾನೇ ಅದನ್ನ ಓದ್ತಾ ಇದ್ದೇನೆ. ಅದರಿಂದ ನಮ್ಮನ್ನ ರೆಫರ್ ಮಾಡಿ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ನಾವೆಲ್ಲ ಈಗ ನೀನು ಯಾರು ಅಂತ ಕೇಳಿದ್ರೆ ನಾವು ಬೇರೆ ಬೇರೆ ರೀತಿಯಾಗಿ ಆನ್ಸರ್ ಕೊಡ್ತೀವಿ. ನಮ್ಮ ಹೆಸರು ಹೇಳ್ತೀವಿ ಮೊದಲಿಗೆ, ಆಮೇಲೆ ನಮ್ಮ ವೃತ್ತಿಯನ್ನೇ ಹೇಳ್ತೀವಿ. ನಾನೊಬ್ಬ ಶಿಕ್ಷಕ ಅಂತ ಹೇಳ್ತೀನಿ, ಒಬ್ಬ ವೈದ್ಯ ಅಂತ ಹೇಳ್ತೀನಿ, ಅಥವಾ ವಕೀಲ ಅಂತ ಹೇಳ್ತೀನಿ, ಅಥವಾ ರೈತ ಅಂತ ಹೇಳ್ತೀನಿ. ನಮ್ದು ಏನು ವೃತ್ತಿ ಇರ್ತದೋ ಅದನ್ನು ಹೇಳ್ತೀವಿ ನಾವು. ಆಗ ಮತ್ತೆ ನಾನು ಇಂಥವ್ರ ಮಗ ಅಂತ ಹೇಳ್ತೀವಿ, ಇಂಥವ್ರ ಸಹೋದರ ಅಂತ ಹೇಳ್ತೀವಿ, ಇಂಥವ್ರ ತಂದೆ ಅಂತ ಹೇಳ್ತೀವಿ. ನಮ್ಗೆ ಏನೇನು ಬೇರೆ ಬೇರೆ ಅಪ್ಲೈ ಆಗ್ತದೆ ಅದನ್ನೆಲ್ಲ ಹೇಳ್ತೀವಿ ನಾವು. ಆದ್ರೆ ಅದನ್ನೆಲ್ಲ ಬಿಟ್ಟಾಗ, ಅವನ್ನೆಲ್ಲ ತೆಗೆದು ಹಾಕಿದಾಗ ನೀನು ಯಾರು, ನಿಜವಾದ ನೀನು ಯಾರು ಅಂತ ಹೇಳಿದಾಗ ನಮಗೆ ಹೇಳಕ್ಕೆ ಬರೋದಿಲ್ಲ. ಅವಾಗ ಅವ್ರು ಹೇಳ್ತಾರೆ, ನಿಜವಾದ ನೀನು ಅಂದ್ರೆ ಏನು, ಚೈತನ್ಯ ಸ್ವರೂಪಿಯಾದ ಪರಮಾತ್ಮನಿದ್ದಾನಲ್ಲ ಅವನಿಂದ ಬಂದಂಥವನೇ ನೀನು, ಅವನ ಅಂಶವೇ ನೀನು. ಆದ್ರಿಂದ ಇವೇನೇನು ಮೇಲೆ ಉಪಾಧಿಗಳಿದಾವಲ್ಲ ಇವ ನಿಜವಾದಂಥ ಉಪಾಧಿಗಳಲ್ಲ. ನಿಜವಾದ ನೀನು ಅಂದ್ರೆ ಆ ಚೈತನ್ಯ ಸ್ವರೂಪಿಯಾದಂಥ ನೀನು, ಆ ಒಂದು ಆತ್ಮ ಸ್ವರೂಪಿಯಾಗಿರ್ತಕ್ಕಂಥ ಜೀವ ಚೈತನ್ಯನೇ ನೀನು ಅಂತಕ್ಕಂಥ ಒಂದು ಮಾತನ್ನ ಇಲ್ಲಿ ನಾವು ತಿಳಿದುಕೊಳ್ಬೇಕು. ಅರುಂಡೇಲ್ದವರು ಹೇಳ್ತಾರೆ, ಥಿಯಾಸಫಿಯು ಯಾರ ಸ್ವತ್ತು ಅಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ಅದನ್ನ ಯಾರ್ಯಾರು
ಎಲ್ಲಿವರೆಗೆ ಅದು ಸನಾತನವಾದಂತ ವಿದ್ಯೆ ಅದು ಅದನ್ನ ನಾನು ಬೆಳೆಸಿದೆ ಅಥವಾ ನಾನು ಊಟ ಹಾಕಿದೆ, ನಾನು ಬರದೆ, ಇಂಥ ಪುಸ್ತಕ ಬರದೆ ಅಂತ ಯಾವ ಮಾತವರು ಇನ್ನೋರಿಗೆ ಹೇಳಿಲ್ಲ. ಅದು ಯಾರ ಸ್ವತ್ತು ಅಲ್ಲ ಅಂತ ಹೇಳ್ತಾರೆ. ಆದ್ರಿಂದ ಇದನ್ನ ಈ ಒಂದು ಗ್ರಂಥವನ್ನ ಅಧ್ಯಯನ ಯಾರ್ಯಾರು ಮಾಡ್ತಾರೆ ಅವರು ತಮ್ಮದೇ ಆದಂತಹ ರೀತಿಯಲ್ಲಿ ತಮ್ಮ ಅನುಭವಗಳನ್ನ ಹಂಚ್ಕೋಬೇಕು ಅಥವಾ ಅದನ್ನ ಅರ್ಥೈಸ್ಕೊಳ್ಬಹುದು ಅಂತ ಹೇಳ್ತಾರೆ. ಅಂದ್ರೆ ಈಗ ನಾನು ಆ ಯು ಅಂತಕ್ಕಂಥ ಗ್ರಂಥವನ್ನು ಓದಿದಾಗ ನನಗೆ ಬೇರೆ ರೀತಿಯಾಗಿ ಅರ್ಥ ಆಗ್ತದೆ, ಅದೇ ನಿಮಗೂ ಬೇರೆ ರೀತಿಯಾಗಿ ಅರ್ಥ ಆಗ್ಬೋದು. ಮತ್ತೊಬ್ಬರಿಗೆ ಅಂದ್ರೆ ಯಾರ್ಯಾರು ಜ್ಞಾನದ ಮಟ್ಟ ಎಷ್ಟು ಅದನೋ ಅಷ್ಟು ಅರ್ಥ ಆಗ್ತದೆ. ಆದ್ರೆ ಅದೆಲ್ಲ ಸರಿನೇ ಅಂತ ಹೇಳ್ತಾರ. ನಾನು ಯಾವ ಉದ್ದೇಶದಿಂದ ಬರ್ದಿದ್ದೀನೋ ಅದೇ ಸರಿ ಅಲ್ಲ ಅಂತ ಹೇಳ್ತಾರ. ನೀವು ಅದನ್ನ ತಿಳ್ಕೊಳ್ಳಿ, ಯಾವ ರೀತಿಯಾಗಿ ನೀವು ತಿಳ್ಕೊಳ್ಳಿಕ್ ಸಾಧ್ಯ ಅದನೋ ಅದೇ ರೀತಿಯಾಗಿ ತಿಳ್ಕೊಳ್ಳಿ. ಇನ್ನ ಈ ಯು ಅಂತಕ್ಕಂಥ ಗ್ರಂಥ ಥಿಯಾಸಫಿ ಅಂತಕ್ಕಂಥ ಒಂದು ಥಿಯಾಸಫಿ ಅಂದ್ರೆ ಏನು ಅಂತಕ್ಕಂಥದನ್ನ ತಿಳಿದುಕೊಳ್ಳುವಂತ ಬಯಸುವಂತ ಆಕಾಂಕ್ಷಿಗಳಿಗೆ, ಅದರಲ್ಲೂ ವಿಶೇಷವಾಗಿ ಯುವಕರಿಗೆ ಅತಿ ಸರಳವಾಗಿ ಮತ್ತು ಯಾವುದೇ ಸಿದ್ಧಾಂತಗಳ ಗೊಡವೆ ಇಲ್ಲದೆ ನಾವು ಅರಿವು ಮೂಡಿಸುವಂತ ಗ್ರಂಥವಾಗಿದೆ. ಇವತ್ತು ಯುವಕರಿಗೆ ಇಂಥ ಜ್ಞಾನವನ್ನು ಕೊಡೋದು ಬಹಳ ಒಂದು ಅವಶ್ಯಕತೆ ಇದೆ. ಅರುಣ್ ಎಲ್ಲರೂ ಕೂಡ ಅದರ ಬಗ್ಗೆ ಬಹಳ ಪ್ರಯತ್ನ ಮಾಡಿದರು. ನಿನ್ನೆ ನಾನು ಪ್ರಯಾಣ ಮಾಡ್ತಾ ಇರ್ಬೇಕಾದ್ರೆ ಬಸ್ನಲ್ಲಿ ನನ್ನ ಜೊತೆ ಒಬ್ಬ ಚಳ್ಳಕೆರೆಯ ಒಬ್ಬ ಲಾ ಸ್ಟೂಡೆಂಟ್ ಒಬ್ರು ನನ್ನ ಜೊತೆ ಸಹ ಪ್ರಯಾಣಿಕರಾಗಿ ಬರ್ತಾ ಇದ್ರು. ಅವ್ರು ನಾನು ಕೇಳಿದ್ರು, ನೀವು ಎಲ್ಲಿ ಹೊರಟಿದ್ರಿ? ಅದಕ್ಕೆ ನಾನು ಈ ರೀತಿಯಾಗಿ ಚಳ್ಳಕೆರೆ ತಾಲೂಕು ಕಡೆ ಊರಿಗೆ ಹೊರಟಿದ್ದೀನಿ ಅಂತ. ಆಗ ಅವರು ನೀವು ಎಲ್ಲಿಂದ ಬಂದ್ರಿ? ಮತ್ತೆ ನಾನು ಈ ಕಡೆ ಮಹಾರಾಷ್ಟ್ರದ ಬಾರ್ಡರ್ ತಗೊಂಡು ಹಳ್ಳಿಯಿಂದ ಈ ಕಡೆ ಬಂದಿದ್ದೀನಪ್ಪ. ಏನಕ್ಕೆ ಹೊರಟಿದ್ರಿ? ಅಲ್ಲಿ ಒಂದು ಥಿಯಾಸಫಿ ಅಂತಕ್ಕಂಥದ್ದು ಬ್ರಹ್ಮ ವಿದ್ಯಾ ಸಮಾಜದ ಕಾರ್ಯಕ್ರಮ ಇದೆ, ಅದಕ್ಕೆ ಬಂದಿದ್ದೀನಿ. ಅಯ್ಯೋ, ಅಷ್ಟು ದೂರಿಂದ ಯಾಕೆ ಬಂದ್ರಿ? ಅದರಿಂದ ಏನ್ ನಿಮ್ಗೆ ಅಂತ ಲಾಭದ ಅಂತ ಕೇಳಿದ್ರು. ಇದಕ್ಕೆ ನಾನೇನ್ ಹೇಳಿದಂಗೆ, ನೋಡಪ್ಪ, ಥಿಯಾಸಫಿಯಿಂದ ಆಗತಕ್ಕಂಥ ಲಾಭಗಳು ಅಂತ ಹೇಳಿ ಒಂದು ಗ್ರಂಥನ ಬರೀಬಹುದು ನಾವು ಬೇಕಂದ್ರೆ. ಆದ್ರೆ ಅದನ್ನ ಬಾಯಿ ಮಾತಿನಿಂದ ಒಂದೆರಡು ಮಾತಲ್ಲಿ ಹೇಳಿಕ್ ಆಗೋದಿಲ್ಲ ಅಂತ ಹೇಳಿ ಅವಾಗ ಹುಡುಕ್ ಕೇಳಿದ, ಒಂದೇ ವಾಕ್ಯದಲ್ಲಿ ಹೇಳ್ಬೇಕಾದ್ರೆ ಹೆಂಗ್ ಹೇಳ್ತೀರಿ ನಾವು? ಥಿಯಾಸಫಿಯಿಂದ ಏನ್ ಲಾಭ ಅದ ನಿಮ್ಗ? ನೀವು ಎಷ್ಟು ಇಲ್ಲ ಖರ್ಚು ಮಾಡ್ಕೊಂಡು ತಿರ್ಗಾಡ್ತಾರಲ್ಲ, ಅದು ನಿಮ್ಗೇನ್ ಲಾಭ ಅದ ಅಂತ ಹೇಳಿ. ಅದಕ್ಕೆ ನಾನು ಹೇಳಿದೆ, ಒಂದೇ ಮಾತನಾಗ ಹೇಳ್ಬೇಕಂದ್ರೆ ನಮ್ಮ ಅಂತರಂಗದಲ್ಲಿ ನಡೀತಕ್ಕಂತ ಯುದ್ಧಗಳು ಮತ್ತೆ ಇವತ್ತೇನ್ ಜಗತ್ನಾಗ ಯುದ್ಧ ನಡೀತಾ ಇದಾವಲ್ಲ, ಅದನ್ನೆಲ್ಲ ನಿಲ್ಸುವಂತ ಶಕ್ತಿ ಥಿಯಾಸಫಿಗೆ ಅದ ನೋಡಪ್ಪ ಅಂತ ಹೇಳಿದೆ ನಾನು. ಅವಾಗ ಆ ಹುಡುಗನಿಗೆ ಹೌದ್ರಿ ಅಂತ ಅಷ್ಟು ಇದೆ ಅಂತ ಹೇಳಿ. ಅದಕ್ಕೆ ನಾನು ಅವ್ನಿಗೆ ಹೇಳಿದೆ, ಹೌದಪ್ಪ, ಅದ್ರ ಬಗ್ಗೆ ನೀನು ತಿಳ್ಕೊಬೇಕಾದ್ರೆ ನೀನು ಚಿತ್ರದುರ್ಗದಲ್ಲೇ ಓದ್ತೀಯ, ಅಲ್ಲಿ ಒಂದು ಲಾಡ್ಜ್ ಇದೆ, ಅದರ ಅಡ್ರೆಸ್ ಎಲ್ಲ ಕೊಟ್ಟೆ, ಅಲ್ಲಿ ಹೋಗು, ಭಾನುವಾರ ದಿವಸ ಅಲ್ಲೆಲ್ಲ ಸೇರ್ತಾರೆ, ನೀನು ಅಲ್ಲಿ ಹೋಗಿ ದಿವ್ಯ ಜ್ಞಾನವನ್ನ ನೀನು ಹಂತವಾಗಿ ಪಡೆದು ನೀನು ಹೋಗ್ಬೋದು. ಇದರಲ್ಲಿ ಯಾವುದೇ ಕುಲ, ಮತ, ಜಾತಿ, ಪಂಥ ಇಂಥದ್ದು ಯಾವುದೂ ಇಲ್ಲ, ಎಲ್ಲರೂ ಸೇರಬಹುದು ಅಂತ ಹೇಳಿ ಆ ಹುಡುಗ ಅದಕ್ಕೆ ಒಪ್ಕೊಂಡ. ಸೊ ಹಾಗಾಗಿ ಇವತ್ತ ನಮ್ಮ ವಿಶ್ವದಲ್ಲಿ ಇವತ್ತು ಈ ಒಂದು ಥಿಯಾಸಫಿ ಪರಂಪರೆಯನ್ನು ಬಳಸಬೇಕಾದ್ರೆ ಅದರಲ್ಲಿ ಏನು ಅರುಣ್ರಲ್ಲಿ ಹೇಳುವಂತೆ ಯುವಕರಿಗೆ ಅದರ ಜ್ಞಾನವನ್ನ ಕೊಡಬೇಕಾಗ್ತದೆ. ಸೊ ಈಗೇನು ಹೊಸದಾಗಿ ನಮ್ಮ ಅಧ್ಯಕ್ಷರಾಗಿದ್ದಾರೆ ಸನತ್ ಕುಮಾರ್ ಅವರು ಕೂಡ ನಮ್ಮ ಯುವಕರಿಗೆ ಈ ಜ್ಞಾನವನ್ನು ಕೊಡುವಲ್ಲಿ ಬಹಳ ಅವರು ಹೊಸದಾಗಿ ಅಧಿಕಾರ ತಗೊಂಡ ದಿವಸನೇ ಹೇಳಿದ್ರು. ಅಧಿಕಾರ ಸ್ವೀಕರಿಸಿದಾರಲ್ಲ ಕೈವಾರದಲ್ಲಿ, ಅಲ್ಲೇ ಅವರು ಘೋಷಣೆ ಮಾಡಿದ್ರು, ನಾನು ಸಾಧ್ಯವಿದ್ದಷ್ಟು ನಾವೆಲ್ಲರೂ ಸೇರಿ ಯುವಕರಿಗೆ ಈ ಒಂದು ಥಿಯಾಸಫಿಯನ್ನ ಪ್ರಸರಿಸೋಣ, ಅವರಲ್ಲಿ ಕೂಡ ಇದು ಜ್ಞಾನವನ್ನ ಹಂಚೋಣ ಅಂತೇಳಿ ಅವ್ರು ಹೇಳ್ತಾರೆ. ಸೊ ಇಲ್ಲಿ ನಮ್ಮಲ್ಲಿ
ಈ ಪುಸ್ತಕದ ಜ್ಞಾನ ಸಾಕಷ್ಟು ಅದ ನಮಗೆ. ನಾವೆಲ್ಲ ವೇದ, ಉಪನಿಷತ್ತು, ಭಗವದ್ಗೀತೆ ಮತ್ತೆ ಎಲ್ಲ ಓದ್ತೀವಿ ನಾವು. ಶರೀರ ಸಾಹಿತ್ಯ ಓದ್ತೀವಿ, ಎಲ್ಲ ಓದ್ತೀವಿ ನಾವು. ಮತ್ತೆ ನಮ್ಮ ಈ ಥಿಯಾಸಫಿಯಲ್ಲಿ ಇರ್ತಕ್ಕಂಥ ಗುಪ್ತ ಸಿದ್ಧಾಂತ ಇರ್ಬೋದು, ಮಾರ್ಗಜ್ಯೋತಿ ಇರ್ಬೋದು, ಮೌನವಾಣಿ ಇರ್ಬೋದು, ಕರ್ಮ ಸಿದ್ಧಾಂತ ಇರ್ಬೋದು, ಪುನರ್ಜನ್ಮ ಸಿದ್ಧಾಂತ ಇರ್ಬೋದು, ಅನೇಕ ಗ್ರಂಥಗಳಿದಾವೆ ನೋಡ್ರಿ. ಅವನ್ನೆಲ್ಲ ಓದ್ತೀವಿ ನಾವು. ಆದ್ರೆ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಈ ಜ್ಞಾನವು ಅನುಷ್ಠಾನದಲ್ಲಿ ಕಂಡು ಬಂದಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಕ್ರಿಯಾರಹಿತವಾದಂತಹ ಜ್ಞಾನ ಶೂನ್ಯ ಅಂತ ಹೇಳ್ತಾರೆ. ನೀವು ಬರೀ ಜ್ಞಾನ ಪಡ್ಕೊಂಡ್ರಿ, ಅದನ್ನ ಕ್ರಿಯೆಯೊಳಗೆ ಇಳಿಸ್ಬೇಕಲ್ಲ, ಅನುಷ್ಠಾನಕ್ಕೆ ತರಬೇಕಲ್ಲ. ಅದಕ್ಕೆ ಕ್ರಿಯಾರಹಿತವಾದಂತ ಜ್ಞಾನ ಶೂನ್ಯ. ನಾವು ಎಷ್ಟು ಪುಸ್ತಕಗಳನ್ನ ಮನೆಯಲ್ಲಿ ಓದಿಟ್ಟಿದೀವಿ, ಅವನ್ನ ತೆಗೆದು ನೋಡೋದೇ ಇಲ್ಲ. ಅಥವಾ ಒಂದ್ಸಲ ಅದನ್ನ ಓದ್ಬೋದು, ಅದರಲ್ಲಿ ಇರ್ತಕ್ಕಂಥ ಏನ್ ತತ್ವಗಳದಾವ ಅವು ನಾವು ನಮ್ಮ ಜೀವನದಲ್ಲಿ, ದಿನನಿತ್ಯ ಜೀವನದೊಳಗೆ ನಾವು ಏನ್ ಮಾಡ್ಬೇಕು, ಅವನ್ನ ಅಳವಡಿಸ್ಕೋಬೇಕು. ಆವಾಗಲೇ ಆ ಮಹಾತ್ಮರು ಎಷ್ಟೊಂದು ಕಷ್ಟಪಟ್ಟನ್ನೆಲ್ಲ ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ. ಆ ದಿವ್ಯ ಜ್ಞಾನ ಎಲ್ಲ ಕಡೆ ಸೃಷ್ಟಿಯಾಗ ನೋಡ್ರಿ. ಇಂಥ ಒಂದು 61 ವರ್ಷದ ಹಿಂದೆ ಕಡೆಹುಡಿ ಅಂತ ಗ್ರಾಮದಲ್ಲಿ, ಕ್ಯಾದಿಗುಂಟೆ ಅಂತ ಗ್ರಾಮದಲ್ಲಿ ಅವರೆಲ್ಲ ಮಹಾತ್ಮರು ಬಂದು ಈ ಒಂದು ಸಂಸ್ಥೆಯನ್ನು ಸ್ಥಾಪಿಸ್ಬೇಕಾದ್ರೆ ಎಷ್ಟು ಅವ್ರು ಕಷ್ಟಪಟ್ಟಿರ್ಬೇಕು. ಈಗ ನಾವು ಬರೀ ಒಂದು ವಾಹನದಲ್ಲಿ ಕೂತ್ ಬರಕ್ಕೆ ನಮ್ಗೆ ಎಷ್ಟು ತೊಂದರೆ ಆಗ್ತಾ ಇದೆ, ಅಥವಾ ನಾವು ಅದ್ರ ಕಷ್ಟ ಅಂತ ತಿಳ್ಕೊಂಡ್ರು ನಾವು. ಅವರು ಬಹುಶಃ ಅವ್ರನ್ನ ನಡ್ಕೊತ್ ಬಂದಾರೋ ಹೆಂಗ್ ಬಂದ್ರೆ ನಮ್ಗೆ ಗೊತ್ತಿಲ್ಲ. ಅವ್ರ ಜೊತೆ ಯಾರ್ಯಾರು ಅವಾಗ ಇದ್ರು ಅವ್ರಿಗೆಲ್ಲ ಗೊತ್ತಿರ್ಬೋದು. ಹೌದು. ಆ ತರ ಆಗಿನ ಕಾಲದಲ್ಲಿ ಯಾವ ಒಂದು ವಾಹನಗಳಿರಲಿಲ್ಲ, ಏನಿರಲಿಲ್ಲ. ಅವಾಗ ಹೆಂಗ್ ಪ್ರಚಾರ ಮಾಡಿದ್ರು, ಎಷ್ಟೊಂದು ಲಾಡ್ಜ್ಗಳನ್ನ ಮಾಡಿದಾರೆ ನೋಡ್ರಿ. ಆಶ್ಚರ್ಯ ಅನಿಸ್ತದೆ ನಾವು. ಅದು ನಿಜವಾದ ಅನುಷ್ಠಾನ. ಅವ್ರ ಜ್ಞಾನವನ್ನು ಏನ್ ಪಡ್ಕೊಂಡ್ರು ಅದನ್ನ ಬೇರೆಯವ್ರಿಗೆ ಹಂಚೋದು, ಅದರಿಂದ ಏನು ತಮ್ಮ ಉನ್ನತ ಜೀವನದ ಕಡೆಗೆ ಸಾಕು. ಸೊ ಅದಕ್ಕೆ ಅವ್ರು ಹೇಳ್ತಾರೆ ಇಲ್ಲಿ, ನಿನ್ನನ್ನು ನೀನು ತಿಳಿ ಅಂತ ಹೇಳ್ತಾರೆ. ನಿನ್ನನ್ನು ನೀನು ತಿಳಿ. ನಾವೆಲ್ಲ ಏನ್ ಮಾಡ್ತೀವಿ ಅಂದ್ರೆ, ನಮ್ಮ ಬಗ್ಗೆ ಅಷ್ಟು ಬಿಟ್ಟು ಉಳಿದದ್ದೇನೆಲ್ಲ ತಿಳ್ಬೋದು ನಾವು. ಹೊರಗಿನ ಜಗತ್ತು, ಬಾಯಿ ಜಗತ್ತಿನಲ್ಲಿ ಇರ್ತಕ್ಕಂಥ ಎಲ್ಲಾ ಜ್ಞಾನವನ್ನು ಪಡಿತೀವಿ ನಾವು. ಆದ್ರೆ ನಮ್ಮ ಬಗ್ಗೆನೇ ನಾವು ತಿಳ್ಕೊಳ್ಳೋದಿಲ್ಲ. ಅದಕ್ಕೆ ರಮಣ ಮಹರ್ಷಿಗಳು ನಿನ್ನನ್ನು ನೀನು ತಿಳಿ ಅಂತ ಹೇಳ್ತಾರೆ. ನೀನ್ ಯಾರು, ಎಲ್ಲಿಂದ ಬಂದೆ, ಏಕೆ ಬಂದೆ, ಇಲ್ಲಿ ಬಂದು ಏನ್ ಮಾಡಬೇಕಾಗಿದೆ ಅದನ್ನ ತಿಳ್ಕೊ. ಬರೀ ಹುಟ್ಟು ಬಂದೆ, ಏನೋ ಆಸ್ತಿ ಪಾಸ್ತಿ ಮಾಡಿದೆ, ಮಕ್ಕಳ ಮರಿಗೆ ಮಾಡಿದೆ, ಮತ್ತೆ ವಯಸ್ಸಾಗಿ ಹೋಗುವಾಗ ಮತ್ತೆ ಬರಿಗೆಯಿಂದ ಹೋಗ್ಬಿಟ್ಟೆ ಅಂದ್ರೆ ಏನು ಪ್ರಯೋಜನ? ನಿನ್ ಜೀವನ ಸಾರ್ಥಕ ಆಗ್ಬೇಕಾದ್ರೆ ನೀನ್ ಯಾರು ಅನ್ನೋದನ್ನ ತಿಳಿ. ಅದಕ್ಕೆ ಒಂದು ಹೇಳ್ತಾರೆ, ಒಂದ್ ಕಡೆ ನಾನಾರೆಂಬುದು ನಾನಲ್ಲ. ಈ ಮನುಷ್ಯ ಜನ್ಮವು ನಾನಲ್ಲ. ನಾನಾರೆಂಬುದು ನಾನಲ್ಲ. ನಾನು ಏನಂತ ತಿಳ್ಕೊಂಡಿವೋ ಅದು ನಾವು ಅಲ್ಲ. ನಾವು ಇರೋದು ಬೇರೆನೇ ಇದೆ. ಆದ್ರೆ ಅದನ್ನು ತಿಳ್ಕೋಬೇಕು ನಾವು. ನಮ್ಮಲ್ಲಿ ಇರ್ತಕ್ಕಂಥ ಏನು ಚೈತನ್ಯ ಇದೆ, ಜೀವ ಚೈತನ್ಯ ಸ್ವರೂಪಗಳಾಗಿದ್ವಿ, ಅದನ್ನು ತಿಳ್ಕೋಬೇಕು ನಾವು. ಅದು ಯಾವ ರೀತಿಯಾಗಿ ಒಂದು ಸಮುದ್ರದಿಂದ ಒಂದು ಹನಿಯನ್ನ ನಾವು ಒಂದು ಸಮುದ್ರದಲ್ಲಿ ಅದ್ರಲ್ಲಿ ನೀರನ್ನ ಟೆಸ್ಟ್ ಮಾಡ್ಬೇಕಾದ್ರೆ ನಾವೇನ್ ಮಾಡ್ತೀವಿ, ಒಂದು ಹನಿ ಟೆಸ್ಟ್ ಮಾಡ್ತೀವಿ ನಾವು. ಇಡೀ ಸಮುದ್ರ ನೀರೆಲ್ಲ ಟೆಸ್ಟ್ ಮಾಡೋದಿಲ್ಲ ನಾವು. ಆ ಸಮುದ್ರದಲ್ಲಿ ಆ ಹನಿಯಲ್ಲಿ ಇರ್ತಕ್ಕಂಥ ಆ ಒಂದು ಹನಿಯಲ್ಲಿ ಸಮುದ್ರದಲ್ಲಿ ಇರ್ತಕ್ಕಂಥ ಎಲ್ಲಾ ಅಂಶಗಳು ಅದರಲ್ಲಿ ಇರ್ತವೆ. ಹಂಗೇನೆ ಈ ಒಂದು ಪರಮಾತ್ಮನಲ್ಲಿ ಅಥವಾ ಜೀವ ಏನೊಂದು ಭಗವತ್ ಚೈತನ್ಯ ಅದ, ಅದರಲ್ಲಿ ಇರ್ತಕ್ಕಂಥ ಒಂದು ಸತ್ವ ಪ್ರತಿಯೊಬ್ಬರಲ್ಲಿ ಇದೆ. ಅದಕ್ಕೆ ಅನೂರೇನು ತೃಣಕಾಷ್ಟದಲ್ಲಿ ನಾವು ಭಗವಂತನ ಚೈತನ್ಯವನ್ನು ಕಾಣಬೇಕು ಅಂತ ಹೇಳ್ತಾರೆ. ಅದಕ್ಕೆ ಅವರು ನಿನ್ನನ್ನು ನೀನು ತಿಳಿ ಅಂತ ಹೇಳ್ತಾರೆ. ಬೈಬಲ್ ಕೂಡ ಹಾಗೇನೆ ಹೇಳ್ತದೆ, ನೋ ದೈ ಸೆಲ್ಫ್. ದೈ ಅಂದ್ರೆ ನೀನು. ಹಳೆ ಇಂಗ್ಲಿಷ್ ನೊಳಗೆ ದೈ ಅಂದ್ರೆ ನೀ. ನೋ ದೈ ಸೆಲ್ಫ್. ಯು ಹ್ಯಾವ್ ಟು ನೋ ಯುವರ್ ಸೆಲ್ಫ್. We are knowing about others,
other things in the world, but we are not trying to know ourselves. ನಮ್ಮ ಬಗ್ಗೆ ನಾವು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇಲ್ಲ. ಬೇರೆಯವರ ಬಗ್ಗೆ, ಬೇರೆ ವಿಷಯಗಳ ಬಗ್ಗೆ ಎಲ್ಲ ತಿಳ್ಕೊಂಡಿದ್ವಿ, ಜಗತ್ತಿನಲ್ಲಿ ಎಲ್ಲಾ ವಿಷಯಗಳನ್ನು ತಿಳ್ಕೊಂಡಿದ್ವಿ. ಆದ್ರೆ ನಮ್ಮ ಬಗ್ಗೆನೇ ನಾವು ತಿಳ್ಕೊಂಡಿದ್ರೆ ಅದು ವ್ಯರ್ಥ. ಜೆ.ಕೆ. ಅವರು ಯಾರು ಜಗತ್ತು ಅತ್ಯಂತ ವಿದ್ವಾನ್ ಒಂದು ಚಿಂತಕರು ಅಂತ ಹೇಳ್ತಾರ, ಮಹಾನ್ ಚಿಂತಕರು ಅಂತ ಹೇಳ್ತಾರ. ಅವರು ಕೂಡ ನೀನೇ ಜಗತ್ತು, ನೀನೇ ಪ್ರಪಂಚ, ಆದ್ರಿಂದ ನಿನ್ನನ್ನು ನೀನು ತಿಳಿದುಕೋ. ಜಗತ್ತಿನೊಳಗೆ ಏನೇನದ ಅದೆಲ್ಲ ನಿನ್ನೊಳಗದ, ಆದ್ರಿಂದ ನಿನ್ನನ್ನು ನೀನು ತಿಳಿದುಕೋ ಅಂತ. ಇವತ್ತು ನಾವೆಲ್ಲ ವೈಜ್ಞಾನಿಕವಾಗಿ ಸಾಕಷ್ಟು ಮುಂದುವರೆದಿದ್ದೀವಿ ನೋಡ್ರಿ. ಇವತ್ತು ಬೇರೆ ಬೇರೆ ಚಂದ್ರನ ಮೇಲೆ ಹೋಗಿ ಬಂದಿವಿ, ಮತ್ತೆ ಮಂಗಳ ಗ್ರಹಕ್ಕೆ ಹೋಗಿ ಬಂದ ಪರಿಸ್ಥಿತಿಯಲ್ಲಿ ನಾವೆಲ್ಲ ಇವತ್ತು ಬದುಕ್ತಾ ಇದ್ದೀವಿ. ಇವತ್ತು ಇಲ್ಲಿ ನನಗೆ ಬಂದಂತ ವಿಷಯ ನೀನು ಮತ್ತು ನಿನ್ನ ಕುಟುಂಬ ಅಂತ. ಈ ಜಗತ್ತಿನೊಳಗ ನಾವೆಲ್ಲ ಹುಟ್ಟಿ ಬಂದ್ಬಿಡುತ್ತೆ. ನಾವು ಯಾರಿಂದ ಜನ್ಮ ಪಡೆದಿವಿ ಅನ್ನೋದಕ್ಕಿಂತ ಅವರಿಂದಲೇ ಏಕೆ ಜನ್ಮ ಪಡೆದಿದ್ದೀವಿ ಅದು ಪ್ರಶ್ನೆ ಬಹಳ ಮಾತ್ರ. ಯಾರಿಂದ ಜನ್ಮ ಪಡೆದಿದ್ದೀವಿ ಅಥವಾ ಯಾರಿಂದ ಹುಟ್ಟಿ ಬಂದಿದ್ದೀವಿ ಅನ್ನೋದಕ್ಕಿಂತ ಯಾಕೆ ಅವರಿಂದಲೇ ಜನ್ಮ ಪಡೆದಿದ್ದೀವಿ. ಇತಿಹಾಸದೊಳಗ ಈ ನಿರ್ದಿಷ್ಟವಾದಂತ ತಂದೆ ತಾಯಿಗಳಿಗೆ ಮಕ್ಕಳ ಜನನದ ಆಯ್ಕೆಯನ್ನ ಅದು ಆಕಸ್ಮಿಕ ಘಟನೆ ಅನ್ನೋದನ್ನ ನಿರಾಕರಿಸುತ್ತದೆ. ನಾವು ಆಕಸ್ಮಿಕವಾಗಿ ಯಾರೋ ಒಂದು ಗರ್ಭದಲ್ಲಿ ಹುಟ್ಟುತ್ತೀವಿ ಅನ್ನೋದನ್ನ ಇತಿಹಾಸ ಏನ್ ಮಾಡ್ತದೆ, ನಿರಾಕರಿಸ್ತದೆ. ಯಾಕಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಇಡೀ ವಿಕಾಸದ ಪ್ರಕ್ರಿಯೆಯಲ್ಲಿ ಇನ್ನಿತರ ವ್ಯಕ್ತಿಗಳ ನಿಯಮಿತ ವೃತ್ತದಲ್ಲಿ ಯಾವಾಗಲೂ ಪರಿಭ್ರಮಿಸುತ್ತಿರುತ್ತಾನೆ. ಅಂದ್ರೆ ನಾವು ವಿಕಾಸದ ಹಾದಿಯಲ್ಲಿ ಹೋಗುವಾಗ ಅಥವಾ ವಿಕಾಸದ ಪ್ರಕ್ರಿಯೆಯಲ್ಲಿ ಬೇರೆ ಬೇರೆ ವ್ಯಕ್ತಿಗಳ ಜೊತೆಗೆ ಒಂದು ನಿಯಮಿತವಾದಂತಹ ಒಂದು ವೃತ್ತದಲ್ಲಿ ಅಲ್ಲಿ ಪರಿಭ್ರಮಿಸ್ತಾ ಇರ್ತೀವಿ. ಈಗ ನೋಡ್ರಿ, ಗ್ರಹಗಳಿದಾವಲ್ಲ, ಗ್ರಹಗಳು ನಕ್ಷತ್ರಗಳು ಅವುಗಳಿಗೆ ತಮ್ಮದೇ ಆದಂತಹ ಒಂದು ಪರಿಭ್ರಮಣ ಪಥ ಇರ್ತದೆ. ಅಲ್ಲೇ ತಿರ್ತಾವು, ಬೇರೆ ಕಡೆ ಎಲ್ಲೂ ಹೋಗುದಿಲ್ಲ ಅವು. ಹಂಗೆಲ್ಲ ಬೇರೆ ಕಡೆ ಎಲ್ಲಿ ಬೇಕಾದ್ರೂ ತಿರುಗಾಡಿದ್ರೆ ಅವೆಲ್ಲ ಡಿಕ್ಕಿ ಹೊಡೆದು ಏನೇ ಮಾಡಬಹುದಾಗಿ. ಅದೇ ರೀತಿಯಾಗಿ ಈ ಮನುಷ್ಯ ಜೀವನದಲ್ಲೂ ಕೂಡ ನಾವು ಇಂಥವರ ಗರ್ಭದಲ್ಲಿ ಜನ್ಮಿಸ್ಬೇಕು, ಇಂಥವ್ರ ಜೊತೆನೆ ಜನ್ಮಿಸ್ಬೇಕು, ಅವ್ರ ಜೊತೆನೆ ಇರಬೇಕು ಅನ್ನತಕ್ಕಂಥ ಒಂದು ಸಿದ್ಧಾಂತ ಇದೆ ಅಂತೇಳಿ ನಮ್ಮ ಥಿಯಾಸಫಿ ಹೇಳ್ತದೆ. ಈ ಜನ್ಮದಲ್ಲಿ ನಮಗೆ ಸಂಬಂಧಿಕರಾದವರು ಹಿಂದಿನ ಜನ್ಮಗಳಲ್ಲಿ ಅನೇಕ ರೀತಿಯಲ್ಲಿ ಸಂಬಂಧ ಹೊಂದಿರಬಹುದು. ಇವತ್ತ ನಾವು ಯಾರಿಗೆ ತಂದೆ ತಾಯಿಯಾಗಿದ್ದೀವಿ, ಯಾರಿಗೆ ಮಕ್ಕಳಾಗಿದ್ದೀವಿ ಅಥವಾ ಸೊಸೆ ಹೆಂಡತಿ ಗಂಡ ಆಗಿದ್ವಿ, ಅವರೆಲ್ಲ ಹಿಂದಿನ ಜನ್ಮದಲ್ಲೂ ಕೂಡ ನಮಗೇನಾಗಿದ್ರು, ಸಂಬಂಧಿಗಳಾಗಿದ್ರು. ಆಮೇಲೆ ಇವತ್ತು ನಾವೇನು ಹೊಸ ಜನ್ಮದೊಳಗೆ ನಾವು ಏನೇನು ಕ್ರಿಯೆ ಮಾಡ್ತೀವಿ, ಆಲೋಚನೆ ಮಾಡ್ತೀವಿ, ಭಾವನೆಗಳನ್ನ ವ್ಯಕ್ತಪಡಿಸ್ತೀವಿ, ಆಮೇಲೆ ಇವತ್ತು ನಾವು ಏನೇನು ಮಾಡ್ತೀವೋ ಅವೆಲ್ಲ ಹಿಂದಿನ ಜನ್ಮಗಳ ಸಂಬಂಧಗಳನ್ನ ಸೂಚಿಸ್ತವೆ. ಹಿಂದಿನ ಜನ್ಮಗಳ ಸಂಬಂಧಗಳನ್ನ ಸೂಚಿಸ್ತವೆ. ಮತ್ತು ವಿಕಾಸದ ಒಂದು ಮೂಲ ಉದ್ದೇಶ ಏನಿದಪ್ಪ ಅಂದ್ರೆ ಬಹುಮುಖವಾದ ಪರಿಪೂರ್ಣತೆಯನ್ನು ಹೊಂದುವುದು. ಇವತ್ತು ನಾವು ಪರಿಪೂರ್ಣರಾಗಿಲ್ಲ. ಯಾವ ರೀತಿಯಾಗಿ ನಮ್ಮ ಪ್ರಯಾಣ ಸಾಗ್ತದೆ ಜೀವನದಲ್ಲಿ, ನಾವು ಮುಂದೆ ಹೋಗ್ತೀವಿ, ಆವಾಗ ನಮ್ಗೆ ಏನಾಗ್ತದೆ, ನಮಗೆ ಪರಿಪೂರ್ಣತೆ ಅನ್ನೋದು ಬರ್ತದೆ. ಈಗ ಒಂದು 1000 ವರ್ಷ ನಾವು ಒಂದು ಪ್ರಯಾಣ ಐತೆ ಅಂತಂದ್ರೆ ನಾವು ಒಂದು 100 ವರ್ಷ ಬದುಕಿ ಮುಗೀತು ಅಂತ ಹೇಳಂಗಿಲ್ಲ ನಾವು. ಯಾಕಂದ್ರೆ ನಮ್ ಪ್ರಯಾಣ 1000 ವರ್ಷದೈತೆ.
ನಮ್ಮ ಫಿಲಾಸಫಿಯಲ್ಲಿ ಹೇಳ್ತಾರೆ 432 ಕೋಟಿ ವರ್ಷ ನಮ್ದು ಏನಕ್ಕೆ ಸುದೀರ್ಘವಾದಂತ ಪ್ರಯಾಣ ಅದ ಅಂತ ಹೇಳ್ತಾರೆ. ಅದಕ್ಕೆ ನಾವು ಇಲ್ಲ ಇದೊಂದೇ ಜನ್ಮ, ನಾನು 60 ವರ್ಷ ಬದುಕಿನೇ ಮುಗೀತು ಅಂತ ಅನ್ನಂಗಿಲ್ಲ. ಇದು ಇನ್ನೂ ಮುಂದುವರಿತದ. ಅಲ್ಲಿ ಎಷ್ಟು ವರ್ಷ ನಾವು ಬದುಕಬೇಕಾಗಿದೆಯಲ್ಲ, ನಮ್ದು ಪ್ರಯಾಣ ಜೀವನ ಎಲ್ಲಿವರೆಗೂ ಹೋಗ್ಬೇಕಾಗಿರಲ್ಲ, ಅಲ್ಲಿಗೆ ಹೋದಾಗಲೇ ಮಾತ್ರ ಅದೇನಾಗ್ತದೆ, ಪರಿಪೂರ್ಣತೆ ಹಂತವನ್ನ ಪಡೀತದೆ ಅಂತ ಹೇಳ್ತಾರೆ. ಇನ್ನು ಇದು ನಿರಂತರವಾದ ಆಗಿ ನಡೀತಕ್ಕಂಥ ಪ್ರಕ್ರಿಯೆ. ಇಲ್ಲಿ ಹಿಂದೆ ಇವತ್ತು ನಮ್ಗೆ ಯಾರು ಮಕ್ಕಳಾಗಿದ್ದಾರೆ, ತಂದೆ ತಾಯಿಗಳಾಗಿದ್ದಾರೆ, ಅವರು ಹಿಂದಿನ ಜನರಲ್ಲಿ ಬೇರೆ ಬೇರೆ ಭೂತಕಾಲದಲ್ಲಿ ಕೂಡ ಅವ್ರ ಸಂಬಂಧಿಗಳಾಗಿದ್ರು ನಮ್ಗೆ. ಆದ್ರೆ ಅವ್ರಿಗೆಲ್ಲ ಏನಾಗಿದೆ ಇವತ್ತು ನಮ್ಗೆ ಅದೆಲ್ಲ ನಮ್ಗೆ ನೆನಪಿಲ್ಲ ಅಂತೇಳಿ ನಾವು ಇಲ್ಲ ಅಂತ ಹೇಳಕ್ ಬರೋದಿಲ್ಲ. ಅದೆಲ್ಲ ಇರಲಾರ್ದೇ ಒಂದು ವರ ಅಂತ ಹೇಳ್ತಾರೆ ನಾವು. ಯಾಕಂದ್ರೆ ಹಿಂದಿನ ಜನದಾಗ ನಾವ್ ಏನಾರೆ ಗಂಡ ಹೆಂಡತಿ ಇರ್ತಾರೆ, ಅವರು ಬಾಳ ಹೊಡೆದಾಡ್ತಿದ್ರು ಅಂತ ತಿಳ್ಕೊಳ್ರಿ. ಅದೇನ್ರ ನೆನಪಿರ್ತಿತ್ತಂದ್ರೆ ಇವತ್ತ ಗತಿ ಏನಾಗ್ತೈತಿ? ಹೋದ್ ಜನ್ಮದಾಗ ನೀನ್ ನನಗ್ ಬಾಳ ಹೊಡೆದಿದ್ದಿ, ಅದಕ್ಕೆ ನಾನು ಏನ್ ಮಾಡ್ತೀನಿ ಈ ಜನ್ಮದೊಳಗೆ ನಿನಗೆ ಅದನ್ನೆಲ್ಲ ತೀರಿಸ್ತೀನಿ ಅಂತಿದ್ದ. ಅದಕ್ಕೇನೆ ಅದು ಏನ್ ಮಾಡಿದ್ರೆ ನಮ್ಮ ನೆನಪಿನ ಒಂದು ಅದನ್ನೆಲ್ಲ ನೆನಪು ಕೊಟ್ಟಿಲ್ಲ. ಅದು ನೆನಪು ಕೊಟ್ಟಿದ್ರೆ ಮಾತ್ರ, ನೆನಪಿದ್ರೆ ಅದು ಭಯಾನಕ ಪರಿಸ್ಥಿತಿ. ನೆನಪಿಲ್ಲದೆ ನಾವೇನ್ ಮಾಡ್ತಿದ್ದೇವೆ ಇವತ್ತು? ದ್ವೇಷಿಸ್ತಾ ಇದ್ದೇವೆ. ನೀ ಯಾವ ನನಗೆ ಹಿಂದಿನ ಜನ್ಮದಾಗ ಏನ್ ಶತ್ರು ಇದ್ಯೋ ಏನೋ, ಅಥವಾ ನೀ ಹಿಂದಿನ ಜನ್ಮದಾಗ ನನಗೆ ಎಷ್ಟು ಕಷ್ಟ ಕೊಟ್ಟಿದ್ದೇನೋ ಅಂತ ಹೇಳಿ ಈಗ ನಾವು ಮಾತಾಡ್ತಾ ಇರ್ತೀವಿ. ಸೊ ಅದಕ್ಕೆ ಅವ್ರು ಹೇಳ್ತಾರೆ, ನೀವು ನಮ್ಗೇನ್ ಅದು ನೆನಪಿಲ್ಲ ಅದೇ ಒಳ್ಳೆಯದಾಗಿದೆ. ಯಾಕಂದ್ರೆ ಅದೇನಾದ್ರೂ ನೆನಪಿದ್ರೆ ಆ ಒಂದು ಮಹತ್ವಾಕಾಂಕ್ಷೆ, ಆ ಒಂದು ದ್ವೇಷ, ಆ ಒಂದು ಇದನ್ನ ಎಷ್ಟು ಮಟ್ಟಿಗೆ ಹೋಗ್ತಿತ್ತಂದ್ರೆ ಒಬ್ಬರನ್ನೊಬ್ಬರ ಹತ್ಯೆ ಮಾಡುವವರೆಗೂ ಹೋಗ್ತಿತ್ತು ಅಂತೇಳಿ ಅವ್ರ ಕಡೆ ಹೋಗ್ತಾರೆ. ಆ ಮರೆವು ಅನ್ನೋದು ಒಂದು ದೈವಿ ಅನುಗ್ರಹ ಅಂತ ಹೇಳ್ತಾರ ಅವರು. ದೈವಿ ಅನುಗ್ರಹ ಮರೆವು ಅನ್ನೋದು ಮರೆತು ಬಿಟ್ಟು ನಾವು ನೆನಪನ್ನೋದು ಅದು ಒಂದು ದೊಡ್ಡ ಆಯುಧ ಆಯ್ತಾಗ ಅಂತ. ನೆನಪನ್ನೋದು ಒಂದು ದೊಡ್ಡ ಆಯುಧ. ಅದು ಜ್ಞಾನಿಯ ಕೈಯಲ್ಲಿ ಒಂದು ಬಹಳ ಸುಂದರವಾಗಿ ಕಾಣುತ್ತದ. ಜ್ಞಾನಿಯ ಕೈಯಲ್ಲಿ ಬಹಳ ಸುಂದರ. ಅಜ್ಞಾನಿ ಕೈಯಲ್ಲಿ ಸಿಕ್ತು ಅಂತಂದ್ರೆ ಅದನ್ನ ಹಿಡಿದವನಿಗೂ ಮತ್ತು ಅದನ್ನ ನೆನಪಿನಲ್ಲಿ ಇಟ್ಟುಕೊಂಡವನಿಗೂ ಹಾನಿ ಉಂಟು ಮಾಡ್ತಾರೆ. ನೆನಪು ಅದು ನೆನಪು. ಈಗ ನೋಡ್ರಿ, ಇತಿಹಾಸವನ್ನು ನೋಡ್ತೀವಿ ನಾವು. ಹಿಟ್ಲರ್ನಂತವ್ರು ಏನ್ ಮಾಡಿದ್ರು? ಯಹೂದಿಗಳನ್ನ 50 ಲಕ್ಷ ಯಹೂದಿಗಳನ್ನ ಸಾಯಿಸಿದ್ರು. ಯಾಕಂದ್ರೆ ಯಹೂದಿಗಳೆಲ್ಲ ನಮ್ಗ ಕೆಟ್ಟದ್ದು ಮಾಡ್ಯಾರ ಅಂತೇಳಿ ಒಂದು ನೆನಪು. ಚರಿತ್ರೆಯಲ್ಲಿ ಓದಿದ್ರು ಅಥವಾ ಅವರೇ ತಿಳ್ಕೊಂಡಿದ್ರು. ಅವ್ರ ಯಹೂದಿ ಜನಾಂಗವನ್ನೇ ನಾಶ ಮಾಡ್ಬೇಕು ಅಂತ ಹೇಳಿ ಹೊರಟರು. ಜನರನ್ನ ಗ್ಯಾಸ್ ಚೇಂಬರ್ಗಳಲ್ಲಿ ಒಳಗೆ ತುಂಬಿ, ದೊಡ್ಡ ದೊಡ್ಡ ಉಗ್ರಾಣಗಳಲ್ಲಿ ತುಂಬಿ ಒಳಗ ಗ್ಯಾಸ್ ಬಿಟ್ಟು ಸಾಧಿಸಿದ್ರು. ಇತ್ತೀಚೆಗೆ ಸಿರಿಯಾ ದೇಶದಲ್ಲಿ ಅಲ್ಲಿ ಅಧ್ಯಕ್ಷ ವೈರಿಗಳನ್ನ, ಅಂದ್ರೆ ತನಗೆ ಯಾರು ವಿರೋಧ ಮಾಡ್ತಿದ್ರು ಅಂತ 2 ಲಕ್ಷ ಜನರನ್ನ ಸಾಯಿಸಿ ಸಮಾಧಿ ಮಾಡಿದ್ದಾರೆ. ಇತ್ತೀಚೆಗೆ ಗೊತ್ತಾಗಿದ್ರು. ಸ್ಯಾಟಲೈಟ್ಗಳ ಮೂಲಕ ಅದನ್ನ ಕಂಡಿದ್ರು. ಯಾಕಂದ್ರೆ ನಮ್ಗೆಲ್ಲ ಬೇರೆಯವ್ರು ಕೆಟ್ಟದ್ದು ಮಾಡಿದ್ದಾರೆ, ಬೇರೆಯವ್ರು ನಮ್ಮನ್ನೆಲ್ಲ ದ್ವೇಷ ಮಾಡಿದ್ದಾರೆ. ಇಂಥ ಅನೇಕ ಸಾವಿರಾರು ಘಟನೆಗಳನ್ನ ನಾವು ಇತಿಹಾಸದೊಳಗೆ ನೋಡ್ತೀವಿ. ಆದ್ರಿಂದ ಈ ಮರೆವು ಅನ್ನೋದು ಅದೊಂದು ದೈವಿ ಅನುಗ್ರಹ. ಆದ್ರೆ ಜ್ಞಾನಿಯ ಕೈಗೆ ಆ ನೆನಪಿದ್ದಾಗ ಮಾತ್ರ ಕೋಮಲ ಮತ್ತು ಕ್ಷಮಾಗುಣ ಹೊಂದಿರ್ತಾರೆ ಅಂತ ಹೇಳಿ. ಅವರು ಜ್ಞಾನಿಗಳಾದವ್ರು ಏನ್ ಮಾಡ್ತಾರೆ ಅಂದ್ರೆ ಕ್ಷಮಿಸ್ತಾರ. ಬುದ್ಧನಿಗೂ ಕೂಡ ಏನ್ ಮಾಡಿದ್ರು? ಅವನನ್ನು ಸಾಯಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ರು ಅಷ್ಟು ಜನ ಅವಾಗಿನ ಕಾಲದಲ್ಲಿ. ಆದ್ರೆ ಅವ್ರು ಏನ್ ಮಾಡ್ತಿದ್ರು?
ಕ್ಷಮಿಸಿಬಿಡ್ತಿದ್ರು. ಯೇಸು ಕ್ರಿಸ್ತನಿಗೆ ಏನ್ ಮಾಡಿದ್ರು? ಸಿಲುಬೆಗೆ ಏರಿಸಿದ್ರು. ಅವ್ರನ್ನ ಸಿಲುಬೆಗೆ ಇದ್ ಮಾಡಿ ನಿಲ್ಲಿಸಿ ಮೊಳೆ ಹೊಡಿತಾರೆ. ನೋಡ್ರಿ ಎಷ್ಟು ವೇದನೆಯನ್ನು ಅನುಭವಿಸಿದ್ರು. ಆದ್ರೆ ಅವರು ದೇವರಿಗೆ ಏನ್ ಕೇಳ್ಕೊಂಡ್ರು? ದೇವರೇ, ಇವ್ರು ಏನ್ ಮಾಡ್ತಾ ಇದ್ದಾರೆ ಅನ್ನೋದು ಅವ್ರಿಗೆ ಗೊತ್ತಿಲ್ಲ, ದಯವಿಟ್ಟು ಅವ್ರನ್ನ ಏನ್ ಮಾಡು, ಕ್ಷಮಿಸು ಅಂತ. ನೋಡ್ರಿ, ಜಗತ್ತಿನೊಳಗೆ ಅತ್ಯಂತ ಕ್ಷಮೆಯ ಒಂದು ಉದಾಹರಣೆ ಏನಿದ್ರೆ ಅದು ಯೇಸು ಕ್ರಿಸ್ತ ಅಂತ. ಎಂತ ಒಂದು ಕ್ಷಮಾಗುಣ ಜ್ಞಾನಿಗಳ ಕೈಯಲ್ಲಿದ್ದಾಗ ಮಾತ್ರ ಅದು ನೆನಪು, ಅದಕ್ಕೆ ಒಂದು ಕ್ಷಮಾಗುಣ ಹೊಂದಿರ್ತದೆ. ಅದೇ ಅಜ್ಞಾನಿ ಕೈಯೊಳಗಿದ್ರೆ ಕಠಿಣ ಮತ್ತು ಪ್ರತಿಕಾರ ಮಾಡುವಂತ ಭಾವನೆಯನ್ನು ಹೊಂದಿರ್ತಾರೆ. ಪ್ರತಿಕಾರ ತೀರಿಸಬೇಕು. ಅದಕ್ಕೆ ನಮ್ಗೆ ಯಾರಾದ್ರೂ ಏನಾದ್ರೂ ಕೆಟ್ಟದ್ ಮಾಡಿದ್ರೆ, ಕೆಟ್ಟದ್ ಬಯಸಿದ್ರೆ ನಾವೇನ್ ಮಾಡಕ್ ಹೋಗ್ಬಾರ್ದು, ಅವ್ರಿಗೆ ಪ್ರತಿಕಾರ ಭಾವನೆಯನ್ನು ಮಾಡ್ಲಿಕ್ಕೆ ಹೋಗ್ಬಾರ್ದು. ನಾವೆಲ್ಲ ಅವರಿಗೆ ಕ್ಷಮಾಗುಣವನ್ನ, ಕ್ಷಮೆ ಅನ್ನೋದು ಬಹಳ ದೊಡ್ಡ ಗುಣ ಅದು. ಅದಕ್ಕೆ ಜೈನ ಧರ್ಮದಲ್ಲಿ ದಶಧರ್ಮಗಳು ಅಂತ ಬರ್ತಾವ. ದಶಧರ್ಮ, ಅದರಲ್ಲಿ ಕ್ಷಮಾ ಅನ್ನೋದು ಕೂಡ ಒಂದು ಧರ್ಮ ಅದ. ಉತ್ತಮ ಸತ್ಯ, ಉತ್ತಮ ಅಕಿಂಚನ್ಯ, ಉತ್ತಮ ಬ್ರಹ್ಮಚರ್ಯ, ಈ ತರ ಒಂದು ದಶಧರ್ಮಗಳನ್ನು ಬರ್ತಾವೆ. ಅದರಲ್ಲಿ ಕ್ಷಮಾನು ಕೂಡ ಅವರು ಒಂದು ಧರ್ಮ ಅಂತ ಹೇಳ್ತಾರೆ. ಆಮೇಲೆ ಕುಟುಂಬದಲ್ಲಿನ ನಿಮ್ಮ ಪ್ರವೇಶವು ಹಿಂದಿನ ಬಂಧನಗಳ ಮುಂದುವರಿಕೆಯಾಗಿದೆ. ನೀವು ಹುಟ್ಟಿದಾಗ ನಿಮ್ಮ ಸಂಬಂಧಿಕರೆಲ್ಲರೂ ಜನ್ಮ ತಳೆಯಬೇಕೆಂಬ ಯಾವ ನಿಬಂಧನೆಯೂ ಇಲ್ಲ. ನೋಡ್ರಿ, ನಮ್ಮ ಏನು ಸಂಬಂಧಿಕರು ಇರ್ತಾರಲ್ಲ, ಅವ್ರು ಈಗಲೇ ಹುಟ್ಟಬೇಕಂತ ಏನಿಲ್ಲ. ಅವ್ರು ಮತ್ತೆ ಮುಂದಿನ ಜನ್ಮದೊಳಗೂ ನಮ್ಮ ಸಂಬಂಧಿಕರಾಗಿ ಹುಟ್ಟು ಬರ್ಬೋದು. ಸ್ವಲ್ಪ ದಿನ ಬಿಟ್ಟಾದ್ರೂ ಅವ್ರು ನಮ್ಮ ಜೊತೆ ಜನ್ಮ ತಾಳಿ ಬರಬಹುದು. ಈ ಜನ್ಮದಲ್ಲಿ ನೀವು ಅವರನ್ನು ಭೇಟಿಯಾಗದಿದ್ದರೂ ನಿದ್ರಾವಸ್ಥೆಯಲ್ಲಿ ಅವರನ್ನೇ ಸೇರಿ ಅನುಭವ ಪಡೆಯಬಹುದು. ನಿದ್ರಾವಸ್ಥೆಯಲ್ಲಿ ಸಹಿತ ಅವ್ರು ಏನ್ ಮಾಡಬಹುದು, ನಮ್ಗ ಬಂದು ಭೇಟಿ ಆಗಬಹುದು. ಇನ್ನ ಥಿಯಾಸಫಿ ಏನ್ ಹೇಳ್ತದೆ ಅಂದ್ರೆ, ಎಲ್ಲಿ ಸಹೋದರ ಮನೋಭಾವನೆ ಸದಾ ರಾಜ್ಯಭಾರ ಮಾಡುತ್ತದೆಯೋ, ಎಲ್ಲಿ ಸ್ನೇಹ ನಿರಂತರವಾಗಿರುತ್ತದೆಯೋ, ಎಲ್ಲಿ ಅಗಲುವಿಕೆ ಇರುವುದಿಲ್ಲವೋ, ಎಲ್ಲಿ ದುಃಖಕ್ಕೆ ಸ್ಥಾನವಿಲ್ಲವೋ ಅಂತ ಒಂದು ಜಗತ್ತು ಇದೆ. ಆ ಜಗತ್ತೇ ನಿಜವಾದ ಜಗತ್ತು. ಮತ್ತು ಈ ಜಗತ್ತಿನಲ್ಲಿ ನಮ್ಮ ಸಂಗಾತಿಗಳ ಸಹವಾಸ ಸದಾ ಇರುತ್ತದೆ. ಆದರೂ ಈ ಜಗತ್ತು ಮಿತಿಯನ್ನು ಹೊಂದಿದೆ. ಈ ಸೀಮಿತ ಜಗತ್ತನ್ನು ಅತೀತ ಮತ್ತು ತೇಜೋಮಯ ಜಗತ್ತನ್ನಾಗಿ ಮಾಡಬೇಕಾದ್ರೆ ಸೃಷ್ಟಿಯ ಪ್ರಕ್ರಿಯೆಯಲ್ಲಿ ನೀವು ಜನ್ಮ ಜನ್ಮಾಂತರದಲ್ಲಿ ಹುಟ್ಟಿ ಅಜ್ಞಾನದೊಂದಿಗೆ ಹೋರಾಟ ಮಾಡುತ್ತಾ ದುಃಖ, ಕಷ್ಟ, ಅಗಲುವಿಕೆ, ಗೊಂದಲಗಳನ್ನು ಅನುಭವಿಸಿ ಅವುಗಳ ಅಡೆತಡೆಗಳನ್ನು ನಿವಾರಿಸಬೇಕು. ಈ ಸೃಷ್ಟಿಯೊಳಗೆ ನಾವು ಹುಟ್ಟಿ ಅನೇಕ ಜನ್ಮಗಳಲ್ಲಿ ನಾವೇನ್ ಮಾಡ್ತೀವಿ, ಬೇರೆ ಬೇರೆ ಅನುಭವಗಳನ್ನು ಪಡಿತೀವಿ. ಅಲ್ಲೇನೋ ದುಃಖ ಪಡ್ತೀವಿ, ಕಷ್ಟ ಪಡ್ತೀವಿ, ಅಗಲುವಿಕೆ ಇರ್ತದೆ, ಅನೇಕ ಗೊಂದಲದ ಸನ್ನಿವೇಶಗಳನ್ನ ನಾವೆಲ್ಲ ಎದುರಿಸ್ತೀವಿ ಅಲ್ಲಿ. ಅವಾಗ ಅದರಿಂದ ಈಗೇನು ಇಲ್ಲಿ ಈವರೆಗೂ ಕತ್ತಲೆಯಲ್ಲಿ ಮುಳುಗಿರ್ತಕ್ಕಂಥ ಏನು ಆಂತರಿಕ ಜಗತ್ತದ ಅದು ಅದರ ಜಗತ್ತಿನೊಳಗ ಶಾಶ್ವತವಾದಂತ ಒಂದು ಪ್ರಕಾಶ ಉಂಟಾಗ್ತದೆ ಅಂತ. ಥಿಯಾಸಫಿಯು ಸತ್ಯ ಜಗತ್ತಿನ ಪ್ರತಿಬಿಂಬವಾಗಿದೆ. ಥಿಯಾಸಫಿಯು ಕೇವಲ ಒಂದು ಬೋಧನೆ, ಸಿದ್ಧಾಂತ ಮತ್ತು ತತ್ವಶಾಸ್ತ್ರ ಮತ್ತು ಕಲ್ಪನೆಯಾಗಿದೆ ಅನ್ನೋದು ಕೆಲವರ ತಿಳುವಳಿಕೆ ಆಗಿದೆ. ಕೆಲವರು ಏನ್ ತಿಳ್ಕೊಂಡಿರ್ತಾರೆ ಅಂದ್ರೆ, ಇದು ಥಿಯಾಸಫಿ ಅಂದ್ರೆ ಒಂದು ಬೋಧನೆ ಇಲ್ಲ, ಬರೇ ಹಾಗೆ ಮಾಡ್ರಿ ಹೀಗೆ ಮಾಡ್ರಿ ತಿಳ್ಕೊಂಡು ಹೋಗ್ತಾರೆ. ಮತ್ತೆ ಇದನ್ನು ಸಿದ್ಧಾಂತ, ತತ್ವಶಾಸ್ತ್ರ ಅಂತ ಹೇಳಿ ಕೆಲವರು ತಪ್ಪು ಅವರನ್ನು ಕೆಲವು ತಿಳುವಳಿಕೆ ಆಗಿದೆ. ಆದರೆ ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡವರು ಇದು ಸತ್ಯ ಸಂಗತಿ, ಅನುಭವದ ವಿಷಯ ಎನ್ನುವುದನ್ನು ಮನಗಾಣುತ್ತಾರೆ. ಯಾವಾಗ ನಾವು ಅದನ್ನು ಸರಿಯಾಗಿ ತಿಳ್ಕೊತೀವಿ ಅವಾಗ ಇದು ಸತ್ಯ ಸಂಗತಿ, ಇದು ಕಲ್ಪನೆ ಅಲ್ಲ ಅಂತೇಳಿ ಅವರು ತಿಳ್ಕೊಳ್ತಾರೆ. ವಿಶ್ವದಲ್ಲಿನ ಐಕ್ಯತೆ ಮತ್ತು ಸೃಷ್ಟಿಯ ಮೂಲಕ ಅಸ್ಪಷ್ಟ ಕಲ್ಪನೆಗೆ ಅನುಭವದ ಮೆರಗನ್ನು ನೀಡುವುದೇ ಈ ಥಿಯಾಸಫಿ. ಈ ಜಗತ್ತಿನೊಳಗೆ ಏನು ಐಕ್ಯತೆ ಅಂತದ ಮತ್ತು
ಸೃಷ್ಟಿಯ ಮೂಲ ಹೆಂಗಾಗಿದೆ ಅನ್ನುವಂತ ಒಂದು ನಮಗೆ ಸ್ಪಷ್ಟವಾದಂತ ಕಲ್ಪನೆ ಇಲ್ಲ. ಅದರ ಒಂದು ಮೆರಗನ್ನು, ಇದು ಅನುಭವದ ಮೆರಗನ್ನು ನಮ್ಗೆ ಕೊಡ್ತದೆ ಅಂತ. ಒಟ್ಟಿನಲ್ಲಿ ಥಿಯಾಸಫಿ ಒಂದು ವಿದ್ಯುತ್ ಚಾಲಿತ ಟಾರ್ಚ್ ಇದ್ದಂತೆ. ಅದು ನೀವು ತಿಳಿಯುತ್ತಾ ಹೋದಂತೆ ನಿಮ್ಮ ಪರಿಸ್ಥಿತಿಗೆ ಅನುಗುಣವಾಗಿ ನಿಮಗೂ ಮತ್ತು ನಿಮ್ಮ ಸಂಗಾತಿಗಳಿಗೂ ಸಂತೋಷದಾಯಕವಾಗಿರಲು ಅಥವಾ ಅಪ್ರಿಯವಾಗಿರಲಿ ಬೆಳಕು ಚೆಲ್ಲುತ್ತಾ ಹೋಗುತ್ತದೆ. ಅದೊಂದು ವಿದ್ಯುತ್ ಟಾರ್ಚ್ ಇದ್ದಂಗೆ ಥಿಯಾಸಫಿಯ ಜ್ಞಾನ. ಅದು ನೀವು ಹೆಂಗೆ ತಿಳ್ಕೊಂತ ಹೋಗ್ತಿರಲ್ಲ, ಅವಾಗ ನಿಮ್ಮ ಒಂದು ಕತ್ತಲೆ ಕಳೆದು ಅದನ್ನೆಲ್ಲ ಬೆಳಕನ್ನು ಚೆಲ್ತಾ ಹೋಗ್ತದೆ. ಇನ್ನು ಇದರಲ್ಲೇ ಮತ್ತೆ ಏನು ಥಿಯಾಸಫಿ ಮತ್ತು ವಿಶಾಲ ಕುಟುಂಬ ಅಂತ ಬರ್ತದೆ. ಈ ವಿಶಾಲ ಕುಟುಂಬ ಅಂದ್ರೆ ನಾವೇನ್ ತಿಳ್ಕೊತೀವಿ, ನೀವು ನಿಮ್ಮ ಕುಟುಂಬ ಅಂದ್ರೆ ನಮ್ಮ ಕುಟುಂಬಕ್ಕಷ್ಟು ಸೀಮಿತ ಆಗಿಬಿಡ್ತೀವಿ ನಾವು. ಆದ್ರೆ ಥಿಯಾಸಫಿ ಹೇಳ್ತದ, ನೋಡಪ್ಪ, ನಿನ್ನ ಕುಟುಂಬ ಅಂದ್ರೆ ನಿನ್ನ ಮನೆ ಅಷ್ಟೇ ಅಲ್ಲ, ನಿನ್ನ ಸಂಬಂಧಿಕರಷ್ಟೇ ಅಲ್ಲ, ಈ ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲಾ ಸಸ್ಯಗಳು, ಪ್ರಾಣಿಗಳು, ಮತ್ತೆ ಖನಿಜಗಳು, ಏನು ಎಲ್ಲ ಜೀವಿಗಳಲ್ಲ, ಅವೆಲ್ಲ ನಿನ್ನ ಕುಟುಂಬದ ಸದಸ್ಯರೇ ಹೌದು. ಆದ್ರಿಂದ ನೀನು ಯಾರಿಗೂ ಕೂಡ ಏನ್ ಮಾಡಬೇಡ, ಹಿಂಸೆ ಮಾಡಲಿಕ್ಕೆ ಹೋಗಬೇಡ. ಅದರಿಂದ ಏನಾಗ್ತದೆ, ನಿನ್ನ ಒಂದು ಮುಂದುವರಿಕೆಗೆ ಏನಾಗ್ತೈತಿ, ಅಡ್ಡಿ ಆಗ್ತೈತಿ. ಅದಕ್ಕಾಗಿ ನೀನ್ ಏನ್ ಮಾಡು, ಸರಿಯಾಗಿ ಬೇರೆ ಎಲ್ಲ ಜಗತ್ತಿನಲ್ಲಿರ್ತಕ್ಕಂಥ ಏನು ಖನಿಜ, ಸಸ್ಯ ಅವನ್ನು ಉಪಯೋಗಿಸು, ಆದ್ರೆ ಅದರ ದುರುಪಯೋಗ ಮಾಡ್ಕೋಬೇಡ ಅಂತ ಹೇಳ್ತಾರೆ. ಅದನ್ನು ಉಪಯೋಗಿಸ್ಲಿಕ್ಕೆ ಬೇಡ ಅಂತ ಹೇಳಿಲ್ಲ ನಮ್ಮ ಥಿಯಾಸಫಿ, ಆದ್ರೆ ನಾವೇನ್ ಮಾಡ್ಬಾರ್ದು, ಅದರ ದುರುಪಯೋಗ ಮಾಡ್ಕೋಬಾರ್ದು. ಇವತ್ತು ನಾವೇನ್ ಮಾಡ್ತಾ ಇದ್ದೀವಿ, ಒಂದು ಮರವನ್ನು ಮೊದಲು ಕೊಡಲಿಯಿಂದ ಕಡಿತಾ ಇದ್ರು, ಇವತ್ತ ಮಷಿನ್ ತರ್ತೀವಿ ನಾವು. ಅಂದ್ರೆ ಒಂದು ಮರಗಳನ್ನ ನಾವೆಲ್ಲ ಇವತ್ತು ಮರಗಳ ಸಂತತಿನೇ ಇರಬಾರ್ದಂತೀವಿ ನಾವು, ಪ್ರಾಣಿಗಳ ಸಂತತಿನೇ ಇರಬಾರ್ದಂತೀವಿ ನಾವು. ಸಮುದ್ರದೊಳಗೆ ಎಷ್ಟು ಮೀನುಗಳ ಸಾಕಾವು ನಮ್ಗೆ ನೋಡ್ರಿ. ಈ ರೀತಿಯಾಗಿ ಏನ್ ಮಾಡಿದೀವಿ ನಾವು, ಅವುಗಳ ಮೇಲೆ ಮಾರಣ ಹೋಮ ಮಾಡ್ತಾ ಇದ್ವಿ. ಅದರಿಂದ ಪ್ರಕೃತಿ ನಮ್ಗೆ ಏನ್ ಮಾಡ್ತಾ ಇದೆ, ನಮಗೆ ಉಲ್ಟಾಲು ಮತ್ತೆ ನಮ್ಮ ಮೇಲೆ ಪ್ರತಿಕಾರ ತೀರಿಸ್ಕೊತಾರೆ. ಒಬ್ರು ಹೇಳ್ತಾರೆ, ಏನು ನಿಸರ್ಗ ಇವತ್ತು ಅದಕ್ಕೆ ಎಷ್ಟು ತಾಳ್ಮೆ ಇದೆ ಅಂತ, ಅದು ಬಹಳಷ್ಟು ನಮ್ಮನ್ನ ಸಾಕಿಸಲು ಸಾವಿರಾರು ಕೋಟಿ ಗಟ್ಟಲೆ ವರ್ಷಗಳಿಂದ ನಮ್ಮೆಲ್ಲ ಸಲ್ಕೊಂಡು ಬಂದಿತ್ತು. ಆದ್ರೆ ನಾವೇನ್ ಮಾಡ್ತಾ ಇದ್ವಿ, ಅದ್ರ ಮೇಲೆ ಎಲ್ಲ ಒಂದು ದಬ್ಬಾಳಿಕೆ, ಅನ್ಯಾಯ ಎಲ್ಲ ಮಾಡ್ತಾ ಇದ್ವಿ. ಆದ್ರಿಂದ ಅದರ ಫಲವನ್ನು ನಾವು ಇವತ್ತೇನಾಗಬೇಕಾಗಿದೆ, ಅನುಭವಿಸಬೇಕಾಗಿದೆ. ಚಳಿಗಾಲದಲ್ಲಿ ಮಳೆ, ಮಳೆಗಾಲದಲ್ಲಿ ಬಿಸಿಲು, ಮತ್ತೆ ಬೇಸಿಗೆಯಲ್ಲಿ ಚಳಿ, ಈ ರೀತಿಯಾಗಿ ಋತುಮಾನ ಕೂಡ ಬದಲಾಗಿ ಹೋಯ್ತು ಇವತ್ತು. ಈಗ ನೋಡ್ರಿ, ಈಗ ಚಳಿಯಾಗಿ ಇರ್ಬೇಕಾಗಿತ್ತು, ನಮ್ಗೆ ಮಳೆ ಬರ್ತಾ ಇದೆ. ಬೇಸಿಗೆಯಲ್ಲಿ ಮತ್ತೆ ಬೇರೆ ರೀತಿಯಾದಂತ ವಾತಾವರಣ ಇರ್ತದೆ. ಮಳೆಗಾಲದಲ್ಲಿ ಮಳೆ ಬರೋದಿಲ್ಲ. ರಾಜಸ್ಥಾನದಲ್ಲಿ ಮರುಭೂಮಿಯಲ್ಲಿ ಮಳೆನೇ ಆಗ್ತಿರ್ಲಿಲ್ಲ, ಮಹಾಪೂರ್ಗಳು ಬರ್ತಾ ಇದ್ದಾರೆ. ಈ ರೀತಿಯಾಗಿ ಜಗತ್ತು ಕೂಡ ಏನಾಗಿದೆ, ಜಗತ್ತಿನಲ್ಲಿರ್ತಕ್ಕಂಥ ನಮ್ಮ ಒಂದು ಏನು, ನಮ್ಮ ಒಂದು ಅಜ್ಞಾನದಿಂದ ನಾವೆಲ್ಲ ಸಹೋದರ ಮನೋಭಾವನೆ ಅಂದ್ರೆ ಬರೀ ಅದಕ್ಕೆ ಹೇಳ್ತಾರ ಅರುಣ್ ರೇವರವರು, ಇದೆಲ್ಲ ನಾವು ಇನ್ನೂ ಮನುಷ್ಯರನ್ನೇ ಸಹೋದರ ಭಾವನೆಯಿಂದ ತಿಳ್ಕೊಂಡಿಲ್ಲ. ಇಂಥವು ಎಲ್ಲ ಇನ್ನು ಸಸ್ಯಗಳು, ಪ್ರಾಣಿಗಳು, ಇವನ್ನೆಲ್ಲ ಯಾವಾಗ ಸಹೋದರ ಮನೋಭಾವನೆಯಿಂದ ತಿಳ್ಕೊಳ್ಳೋದು ಅಂತೇಳಿ ನಾವು ಅಂತೀವಿ. ಆದ್ರೆ ನಾವು ನಿಜವಾಗ್ಲೂ ಆ ರೀತಿಯಾಗಿ ತಿಳ್ಕೊಂಡಾಗ್ಲೇ ನಮ್ಗೆ ಉಳಿಗಾಲ ಇದೆ ಅಂತೇಳಿ ಅವರು ಕೂಡ ನಮ್ಗೆ ಹೇಳ್ತಾರೆ. ಆದ್ದರಿಂದ ನಾವೆಲ್ಲ ನಮ್ಮ ಸುತ್ತಮುತ್ತಲಿನ ಜಗತ್ತಿನಲ್ಲಿ ಏನು, ನಮ್ಮ ನೆರೆ ಹೊರೆಯವರು ಇರ್ಬೋದು, ನಮ್ಮ ಸುತ್ತಮುತ್ತಲಿರ್ತಕ್ಕಂಥ ಯಾವುದು ಮಣ್ಣು, ಕಲ್ಲು, ಯಾವುದೇ ಇರಲಿ, ಬೆಟ್ಟ, ಎಲ್ಲವನ್ನು ಸಂರಕ್ಷಿಸಬೇಕು. ಅದು ನಮ್ಮ ಸಹೋದರ. ಅದು ಕೂಡ ನಮಗೆ ಏನ್ ಮಾಡಿದೆ, ನಮ್ಮನ್ನು ಸಾಕಿ ಸಲ್ಲಿದೆ, ನಮ್ಗೆಲ್ಲ ಪೋಷಣೆ ಕೊಡ್ತಾ ಇದೆ. ನಿಸರ್ಗದಲ್ಲಿರ್ತಕ್ಕಂಥ ಎಲ್ಲಕ್ಕೂ ಕೂಡ ನಾವೆಲ್ಲ ಎಲ್ಲಕ್ಕೂ ಕೂಡ ಒಳ್ಳೆಯದನ್ನ, ಒಳಿತನ್ನ ಏನು
ಮಾಡಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ನಮಗೆ ಅರುಣ್ ಡೇಲ್ರು ಒಂದು ತಮ್ಮ ಈ ಒಂದು ಲೇಖನಗಳಲ್ಲಿ ಹೇಳಿದ್ದಾರೆ. ಆ ನಿಟ್ಟಿನಲ್ಲಿ ಇಲ್ಲಿವರೆಗೆ ಏನೊಂದು ನೀನು ಮತ್ತು ನಿನ್ನ ಕುಟುಂಬ ಮತ್ತು ನಿನ್ನ ವಿಶಾಲ ಕುಟುಂಬ, ನಮ್ಮದು ಕುಟುಂಬ ಅಷ್ಟಕ್ಕೆ ಸೀಮಿತ ಆಗಬಾರ್ದು, ಈ ಇಡೀ ವಿಶ್ವವೇ ನಮ್ಮ ಕುಟುಂಬ ಅಂತ ಒಂದು ವಿಶಾಲ ದೃಷ್ಟಿಕೋನವನ್ನು ಬೆಳೆಸ್ಕೊಳ್ತಾ ನಾವೆಲ್ಲ ಹೋಗ್ಬೇಕು. ಆ ನಿಟ್ಟಿನಲ್ಲಿ ಇಂಥ ಒಂದು ಸಂದರ್ಭದಲ್ಲಿ ಇದೊಂದು ವಿಶೇಷ ಕ್ಷಣ. ಯಾಕಂದ್ರೆ ಯಾವುದೇ ಒಂದು ಸಂಸ್ಥೆ 60 ವರ್ಷಗಳವರೆಗೆ ಕಾಲ ನಡ್ಕೊಂಡು ಬಂದದಂದ್ರೆ ಅದನ್ನು ಸಾಮಾನ್ಯ ಮಾತಲ್ಲ. ಆ ಮಹನೀಯರಿಗೆ ನಾವೆಲ್ಲರೂ ತಲೆಗಾಗಬೇಕು, ಅವರಿಗೆಲ್ಲ ವಂದಿಸಬೇಕು. ಇಂಥ ಜ್ಞಾನವನ್ನು ಒಂದು ಪ್ರಸಾರ ಮಾಡುವಂಥ ಸಂಸ್ಥೆ ಇನ್ನೂ ಹೆಮ್ಮರವಾಗಿ ಬೆಳೀಲಿ, ಇನ್ನೂ ಹೆಚ್ಚು ಹೆಚ್ಚು ಜ್ಞಾನವನ್ನು ಕೊಡುವಂಥ ಕಾರ್ಯಕ್ರಮಗಳು ಇಲ್ಲೆಲ್ಲ ನಡೀಲಿ ಅಂತ ಆಶಿಸ್ತಾ, ಏನು ಈ ಕಾರ್ಯಕ್ರಮದಲ್ಲಿ ನನಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತ ನಿರ್ದೇಶಕರಿಗೆ ತಮ್ಮೆಲ್ಲರಿಗೂ ನಾನು ಹೃತ್ಪೂರ್ವಕವಾಗಿ ನಮಸ್ಕಾರಗಳನ್ನು ತಿಳಿಸ್ತಾ ಎಲ್ಲರಿಗೂ ಧನ್ಯವಾದಗಳು. ಓಂ ಶಾಂತಿ.